ನಮಸ್ಕಾರ ವೀಕ್ಷಕರೇ, ಅಸೆಂಬ್ಲಿ ಎಲೆಕ್ಷನ್ ಕ್ಷೇತ್ರ ಸಮೀಕ್ಷೆ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ. ಮಾಲೂರು ವಿಧಾನಸಭಾ ಕ್ಷೇತ್ರ ಕೆಲ ದಿನಗಳಿಂದ ಸುದ್ದಿಯಲ್ಲಿದೆ ರಾಜ್ಯ ಮಟ್ಟದಲ್ಲಿ. ಕಾರಣ, ಮಾಲೂರು ಕ್ಷೇತ್ರದ ಮಾಜಿ JDS ಶಾಸಕ ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು JDSಗೆ ಗುಡ್ ಬೈ ಹೇಳಿ BJPಗೆ ಸೇರ್ಪಡೆಯಾಗಿದ್ದಾರೆ. ಸೊ ಮಾಲೂರಿನಲ್ಲಿ ಮತ್ತೆ BJP ಗೆಲ್ಲುತ್ತಾ ಅಥವಾ JDS ಬರುತ್ತಾ ಅಥವಾ ಕಾಂಗ್ರೆಸ್ ಬರುತ್ತಾ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಮಾಲೂರಿನಲ್ಲಿ BJP ಗೆದ್ದಿತ್ತು ಈ ಹಿಂದೆಲ್ಲ. ಸೊ ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು BJPಗೆ ಹೋಗಿದ್ದರಿಂದ BJPಗೆ ಲಾಭನಾ ಅಥವಾ JDSಗೆ ಲಾಭನಾ ಅಥವಾ ಕಾಂಗ್ರೆಸ್ಗೆ ಏನಾಗುತ್ತೆ ಎನ್ನುವಂಥದ್ದು. ಅದಕ್ಕೂ ಮೊದಲು ನಾವು 3 ಚುನಾವಣೆಗಳ ಫಲಿತಾಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಗೇನ್ ಫ್ಲಕ್ಚುಯೇಷನ್ಸ್ ರೀಸನ್ಸ್ ಕಾರಣದಿಂದ, ಏರಿಳಿತಗಳ ಕಾರಣದಿಂದ. ನೋಡಿ, 2004ರಲ್ಲಿ ಮೊದಲ ಬಾರಿಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆಲ್ಲುತ್ತೆ. 2004ರಲ್ಲಿ, 2008ರಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರು ಗೆಲ್ತಾರೆ. 2013ರಲ್ಲಿ ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು ಗೆಲ್ಲುವಂಥದ್ದು. 2018ರಲ್ಲಿ KY ನಂಜೇಗೌಡ, ಏನು ಈಗ ಹಾಲಿ ಶಾಸಕರಾಗಿದ್ದಾರೆ, ಅವರು 2018ರಲ್ಲಿ ಗೆಲ್ಲುವಂಥದ್ದು. 2008ರಲ್ಲಿ ಪ್ರಚಂಡ ಬಹುಮತದಿಂದ BJP ಗೆಲ್ಲುತ್ತೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಆಗ ಕೃಷ್ಣಯ್ಯ ಶೆಟ್ಟಿ ಗೆಲ್ತಾರೆ. ಅವರು 2008ರಲ್ಲಿ ಮಾಲೂರಲ್ಲಿ ಗೆದ್ದು ಯಡಿಯೂರಪ್ಪರ ಸರ್ಕಾರದಲ್ಲಿ ಮುಜರಾಯಿ ಖಾತೆ ಸಚಿವರಾಗ್ತಾರೆ. BJPಯಿಂದ 78,000 ಮತಗಳನ್ನು ಪಡೆದು ಗೆಲ್ಲುತ್ತಾರೆ. ಮ್ಯಾಸಿವ್ ವಿನ್. JDS ಕೇವಲ 25,000 ಮತಗಳು. ಕಾಂಗ್ರೆಸ್ ನಗಣ್ಯ ಆ್ಯಕ್ಚುಲಿ ಆ ಚುನಾವಣೆಯಲ್ಲಿ, 2008ರ ಚುನಾವಣೆಯಲ್ಲಿ ಹೆಸರಿಲ್ಲದ ಸ್ಥಿತಿ ಕಾಂಗ್ರೆಸ್ಗೆ. ಕೃಷ್ಣಯ್ಯ ಶೆಟ್ಟಿ ಪ್ರಚಂಡ ಬಹುಮತದಿಂದ ಗೆಲ್ತಾರೆ 2008ರಲ್ಲಿ. 2008ರಲ್ಲಿ ಗೆದ್ದು ಯಡಿಯೂರಪ್ಪ ಸರ್ಕಾರದಲ್ಲಿ ಮುಜರಾಯಿ ಸಚಿವರಾಗಿ, ಅದಾದ ಬಳಿಕ ಅವರು ಈ ಗಂಗಾಜಲದೆಲ್ಲ ಅಭಿಯಾನ ಕೈಗೊಂಡರು. ಗಂಗಾಜಲ ವಿತರಣೆ ಬಾಟ್ಲ್ಗಳಲ್ಲಿ ಅದನ್ನೆಲ್ಲ ಮಾಡಿ ಸುದ್ದಿಯಾಗಿದ್ದು. ಆ ಕಾರಣಕ್ಕೋಸ್ಕರ ಸುದ್ದಿ ಆದರು. ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿಬಂದವು ಅವರ ವಿರುದ್ಧ. 2013ರಲ್ಲಿ BJP ವಿರುದ್ಧದ ಆಡಳಿತ ವಿರೋಧಿ ಅಲೆ KS ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು 57,000 ಮತಗಳನ್ನು ಪಡೆದು ಗೆಲ್ತಾರೆ. ಕೃಷ್ಣಯ್ಯ ಶೆಟ್ಟಿ ಅವರು ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ನಿರಾಕರಿಸಿದ ಕಾರಣದಿಂದಾಗಿ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ. ಕೃಷ್ಣಯ್ಯ ಶೆಟ್ಟಿ ಅವರು ಇಂಡಿಪೆಂಡೆಂಟ್ ಆಗಿ 38,000 ಮತಗಳನ್ನು ಪಡೀತಾರೆ. ಕಾಂಗ್ರೆಸ್ನಿಂದ ಚನ್ನಕೇಶವ 20,000 ಮತಗಳನ್ನು ಪಡೀತಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ರಾಮೇಗೌಡ ಅವರು ಕೂಡ ಸ್ಪರ್ಧಿಸ್ತಿರ್ತಾರೆ. 19,000 ಮತಗಳನ್ನು ಪಡೀತಾರೆ. ಕಾಂಗ್ರೆಸ್ ಹಂಗೆ ನೋಡಕ್ಕೆ ಹೋದರೆ ತನ್ನ ವೋಟ್ ಶೇರನ್ನು ವರ್ಧಿಸಿಕೊಳ್ಳುತ್ತೆ. JDS ವಿನ್ ಆಗುತ್ತೆ 2013ರ ಚುನಾವಣೆಯಲ್ಲಿ. ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ KY ನಂಜೇಗೌಡ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಒಳ್ಳೆ ಮತಗಳಿಂದ 75,000 ಮತಗಳನ್ನು ಪಡೆದು ಗೆಲ್ತಾರೆ. 20,000ಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. KS ಮಂಜುನಾಥ್ ಗೌಡ ಅಥವಾ ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು 57,000 ಮತಗಳನ್ನು ಪಡೆದು ಸೋಲ್ತಾರೆ. ಕೃಷ್ಣಯ್ಯ ಶೆಟ್ಟಿ ಅವರಿಗೆ BJP ಟಿಕೆಟ್ ಕೊಡುತ್ತೆ, ಬಟ್ ಕೃಷ್ಣಯ್ಯ ಶೆಟ್ಟಿ ಅವರು 23,000 ಮತಗಳನ್ನು ಪಡೆದು ಸೋಲ್ತಾರೆ. ಇದು 2008, 2013 ಮತ್ತು 2018ರ ಚುನಾವಣೆ. 2008ರಲ್ಲಿ BJP, 2013ರಲ್ಲಿ JDS, 2018ರಲ್ಲಿ ಕಾಂಗ್ರೆಸ್. ಸೊ 3 ಚುನಾವಣೆಗಳಲ್ಲಿ ಮತದಾರರು 3 ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಪರ್ಯಾಯವಾಗಿ, ಒಂದು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ. ಸೊ ಈಗ ಸಿಚುವೇಶನ್ ಹೇಗಿದೆ ಅಂತೇಳಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು JDS ಬಿಟ್ಟು BJPಗೆ ಹೋಗ್ತಾರೆ ಅಂತೇಳಿ ಇದು ದಳಪತಿಗಳಿಗೆ ಮೊದಲೇ ಗೊತ್ತಿದ್ರ ಕಾರಣ ಆಲ್ರೆಡಿ ಅವರು ಮಾಲೂರಲ್ಲಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿ ಆಗಿದೆ. JDS ಅಭ್ಯರ್ಥಿಯನ್ನು ರಾಮೇಗೌಡ ಅಂತೇಳಿ ಅವರು ಈ ಸಲ ಮಾಲೂರು ವಿಧಾನಸಭಾ ಕ್ಷೇತ್ರದ JDS ಕ್ಯಾಂಡಿಡೇಟು. ನೋಡಿ, ಅವರು ರಾಮೇಗೌಡ ಅವರು 2013ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ 19,000 ಮತಗಳನ್ನು ಗಳಿಸ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ. ಸೊ ಈ ಬಾರಿ ರಾಮೇಗೌಡ ಅವರು JDS ಕ್ಯಾಂಡಿಡೇಟು. ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವರು ಈ ಬಾರಿ BJP ಕ್ಯಾಂಡಿಡೇಟು ಮಾಲೂರಲ್ಲಿ. ಯಾಕಂತ ಹೇಳಿದ್ರೆ ಕೃಷ್ಣಯ್ಯ ಶೆಟ್ಟಿ ಅವರಿಗೆ ಈ ಬಾರಿ BJP ಟಿಕೆಟ್ ಕೊಡ್ತಾ ಇಲ್ಲ 2023ರ ಚುನಾವಣೆಯಲ್ಲಿ. ಬಿಕಾಸ್ 2008ರ ಚುನಾವಣೆಯಲ್ಲಿ ಗೆದ್ದಿದ್ದು ಬಿಟ್ಟರೆ ಕೃಷ್ಣಯ್ಯ ಶೆಟ್ಟಿ ಅವರು ಅದಾದ ಬಳಿಕ ನಡೆದಂತಹ 2 ಚುನಾವಣೆಗಳಲ್ಲೂ ಅವರಿಗೆ ಬಂದಂತಹ ಮತಗಳು ತುಂಬ ಕಡಿಮೆ. ಹೀಗಾಗಿ ನ್ಯೂ ಫೇಸನ್ನು ಟೆಸ್ಟ್ ಮಾಡ್ತಾ ಇದೆ BJP. ಅದು ವಲಸೆ ಬಂದ ನ್ಯೂ ಫೇಸ್.
ಕ್ಷೇತ್ರಕ್ಕೆ ನ್ಯೂ ಫೇಸ್ ಅಲ್ಲ, ಬಿ ಜೆ ಪಿಗೆ ನ್ಯೂ ಫೇಸ್ ಮಂಜುನಾಥ್ ಗೌಡ ಅವರು. ಮಂಜುನಾಥ್ ಗೌಡರಿಗೆ ಏನು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳಿದ್ರೆ, ಒಂದು ಬಿ ಜೆ ಪಿ ಮತಗಳು ಪ್ಲಸ್ ತಮ್ಮ ನಿಷ್ಠ ಮತಗಳು. ಜೆ ಡಿ ಎಸ್ಗೆ ಏನು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳಿದ್ರೆ, ವಲಸೆ ಹೋಗಿದ್ದಾರೆ ಎನ್ನುವಂಥ ಆರೋಪ ಪಕ್ಷಕ್ಕೆ ವಂಚಿಸಿ, ಎಗೇನ್ ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಇದು ಮಾಲೂರು. ಹೀಗಾಗಿ ಕುಮಾರಸ್ವಾಮಿ ಅವರ ಒಲವು ಏನಾದರೂ ತೀವ್ರ ಆದರೆ ಎಲೆಕ್ಷನ್ನ ಹಂತದಲ್ಲಿ ಅದು ರಾಮೇಗೌಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಈಗಾಗಲೇ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಜೆ ಡಿ ಎಸ್ ಘೋಷಣೆ ಮಾಡಿರೋದ್ರಿಂದಾಗಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಜೆ ಡಿ ಎಸ್ ತನ್ನ ರಣತಂತ್ರಗಳನ್ನು ಹೆಣೆದುಕೊಳ್ಳಲಿಕ್ಕೆ ತುಂಬ ಟೈಮ್ ಇದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಪಕ್ಷಾಂತರ ಮಾಡಿಬಿಟ್ರೆ ಹೊಸ ಕ್ಯಾಂಡಿಡೇಟನ್ನು ಕರ್ಕೊಬಂದು ನಿಲ್ಲಿಸಿ ಇವರು ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಕೊಡುವಂಥದ್ದು ಕಷ್ಟ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದರೆ KY ನಂಜೇಗೌಡ ಅವರು, ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಜನಾಭಿಪ್ರಾಯ ತುಂಬ ಚೆನ್ನಾಗಿದೆ ಎನ್ನುವಂಥದ್ದು, ಜನರ ಕೈಗೆ ಸಿಗ್ತಾರೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ, ಜನಸಾಮಾನ್ಯರಿಗೆ ಸಿಗುವಂತಹ ಶಾಸಕ ಎನ್ನುವಂತಹ ಅಭಿಪ್ರಾಯ ಏನಿದೆ ಅದು KY ನಂಜೇಗೌಡ ಅವರ ಬಗ್ಗೆ ಇರೋದ್ರಿಂದ ಅವರಿಗೆ ಅದು ಪ್ಲಸ್ ಪಾಯಿಂಟ್, ಜನಾಭಿಪ್ರಾಯ ಚೆನ್ನಾಗಿದೆ ಅಂತೇಳಿ. ಬಟ್ ಕೆಲವೊಂದು ಸಲ ಸರಳ ಸಜ್ಜನಿಕೆಯ ರಾಜಕಾರಣಿಗಳು ಕೂಡ ಎಲೆಕ್ಷನ್ನಲ್ಲಿ ಗೆದ್ದು ಬರಲೇಬೇಕಂತಿಲ್ಲ, ಅವರೇ ಸೋಲ್ತಾರೆ ಕೆಲವೊಂದು ಸಲ. ಬಟ್ ಆಸ್ ಆಫ್ ನಾವು ಕ್ಷೇತ್ರದಲ್ಲಿ ಇವ್ರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿದೆ. ಇನ್ನು ಕೋಡಿಹಳ್ಳಿ ಮಂಜುನಾಥ್ ಗೌಡ ಅವ್ರ ಬಗ್ಗೆ ಹೇಳೋದಾದರೆ, ಮಾಲೂರಲ್ಲಿ ಅವರ ಪಕ್ಷ ಸೇರ್ಪಡೆಗೆ ಬಿ ಜೆ ಪಿಯಲ್ಲೇ ವಿರೋಧ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮೂಲ ಬಿ ಜೆ ಪಿ ಕಾರ್ಯಕರ್ತರು, ಮೂಲ ಬಿ ಜೆ ಪಿ ಮುಖಂಡರು, ಇವರಿಗೆ ತೊಂದರೆ ಆಗುತ್ತೆ ಇವರು ಬಂದರೆ ಕ್ಷೇತ್ರದಿಂದ ಎನ್ನುವಂಥದ್ದು. ಸೊ ಅದು ಬೂಮರ್ಯಾಂಗ್ ಆಗುತ್ತಾ ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲವೂ ಕೂಡ ಅಂತಿಮವಾಗಿ ಪಕ್ಷ ಮಾತ್ರ ಮುಖ್ಯ ಅಂತೇಳಿ ಕಾರ್ಯಕರ್ತರು ಮನ್ಸು ಮಾಡಿಬಿಟ್ರೆ ಆ ಭಿನ್ನಾಭಿಪ್ರಾಯಗಳೆಲ್ಲ ದೂರ ಆಗಿಬಿಡುತ್ತೆ. ಬಟ್ ಆ್ಯಸ್ ಆಫ್ ನಾವು ಬಿ ಜೆ ಪಿ ಒಂದು ಧೈರ್ಯದಲ್ಲಿದೆ. ಏನು ಅಂತ ಹೇಳಿದ್ರೆ, ಒಂದು ಬಾರಿ ಶಾಸಕರಾಗಿದ್ದಂಥವರು, ದೊಡ್ಡ ಮಟ್ಟದಲ್ಲಿ ಸೋತಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಓಟುಗಳನ್ನು ತೆಗೆದುಕೊಂಡಂಥವರು ನಮ್ಮ ಪಕ್ಷಕ್ಕೆ ಬಂದಿರೋದರಿಂದ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ, ಪ್ರಬಲ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾನೆ ಎನ್ನುವಂಥದ್ದು ಬಿ ಜೆ ಪಿಯಲ್ಲಿ ಲೆಕ್ಕಾಚಾರ.